ನಾನು ಈ ಮಾತು ಹೇಳಿದ್ರೆ ತಪ್ಪಾಗಬಹುದು. ನೀನು ಮಯೂರಿನ ಕರ್ಕೊಂಡು ಎಲ್ಲರೂ ಹೊರಟು ಹೋಗು. ನಿನ್ನಂತ ಸೊಸೆ ಸಿಗೋದಕ್ಕೆ ನಾನು 7 ಜನ್ಮ ಪುಣ್ಯ ಮಾಡಿದ್ದೆ. ಅತ್ತೆ ಜಾಸ್ತಿ ಹೋಗಲೇಬೇಡಿ, ಆಮೇಲೆ ನಂಗೆ ಹಾರ್ಟ್ ಅಟ್ಯಾಕ್. ಚಾರು, ನಂಗೊಂದು ಥಾಟ್ ಬಂದಿದೆ ಕಣೆ. ಏನು? ನಾವ್ಯಾಕೆ ಸ್ವಚ್ಛ ಭಾರತ್ ಅಭಿಯಾನ ನಮ್ಮ ಊರಲ್ಲಿ ಇಂಪ್ಲಿಮೆಂಟ್ ಮಾಡಬಾರ್ದು? ಒಳ್ಳೆ ಐಡಿಯಾ. ಇದನ್ನ ನಮ್ಮ ಕಾಲೇಜಿಂದನೇ ಸ್ಟಾರ್ಟ್ ಮಾಡೋಣ. ಇದರಿಂದ ಬೇರೆಯವ್ರಿಗೂ ಗೊತ್ತಾಗುತ್ತೆ. ವೆರಿ ಟ್ರೂ. ನಾನು ನನ್ನ ಫ್ರೆಂಡ್ಸ್ ಹತ್ರ ಮಾತಾಡ್ತೀನಿ ಹಾಗಿದ್ರೆ. ಹಾ, ಅದಕ್ಕಿಂತ ಮೊದಲು ಲೆಕ್ಚರರ್ಸ್ ಹತ್ರ ಡಿಸ್ಕಸ್ ಮಾಡೋಣ. ಸೂಪರ್. ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ, ಒಂದು ಹುಡುಗಿ ನೋಡ್ದೆ ಕಣೆ. ನಾಚಿಕೆ ಆಗಲ್ಲ ಮಗ? ಯಾವ ಇವೆರಡು ಹೊಸ ಅಕ್ಕಿ ಮುಟ್ಟಿ ಮಜಾ ತೊಗೊಳೋಣ? ಓಹೋ, ಅಷ್ಟು ಧೈರ್ಯನಾ? ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಬಾ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಮೇಘ, ಇಂಥವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ. ಪಾಪ ಪೊಲೀಸ್ ಅವ್ರ ಟೈಮು ವೇಸ್ಟ್. ಪಬ್ಲಿಕ್ ಅಲ್ಲಿ ಮರ್ಯಾದೆ ತೆಗಿಬೇಕು, ಆಗ್ಲೇ ಬುದ್ಧಿ ಬರೋದು. ಹುಡುಗಿರಂದ್ರೆ ಅಷ್ಟು ಈಸಿನಾ? ಮಜಾ ತಗೋತೀರಾ? ನಿಮ್ಮಕ್ಕ ತಂಗಿರ್ ಹೀಗೆ ಆಗಿದ್ರೆ ಸುಮ್ಮನಿರ್ತಿದ್ರ? ಜಾಸ್ತಿ ಮಾತಾಡ್ತಾ ಇದ್ದೀರಾ. ಕಡಿಮೆನೆ ಮಾತಾಡಿದೀವಿ. ಹುಡುಗಿರ್ ತಂಟೆಗೆ ಏನಾದ್ರೂ ಬಂದ್ರೆ ಸುಮ್ನಿರಲ್ಲ. ಏನೇ ಮಾಡ್ತೀರಾ? ಏನೇ ಮಾಡ್ತೀರಾ? ಇಪ್ಪಾಡಿ ನಮ್ದೇನೋ ಏನೇ ನೀನು? ಅವ್ರು ಅಷ್ಟೆಲ್ಲ ರೇಗಿಸ್ತಿದ್ರು ಸುಮ್ಮನಿದ್ಯಲ್ಲ. ನಾನು ಏನ್ ಮಾಡ್ಲಿ? ಅವ್ರ ದಿನ ಹೀಗೆ ಟಾರ್ಚರ್ ಮಾಡ್ತಾರೆ. ನಂಗೆ ತುಂಬಾ ಭಯ ಆಗುತ್ತೆ. ನೋಡು, ನೀನ್ ಹೀಗ್ ಭಯ ಪಡ್ಕೊಂಡಿರೋದಕ್ಕೆ ಅವ್ರಷ್ಟು ಮುಂದುವರೆದಿರೋದು. ನಿಂಗೇನಾದ್ರೂ ಪ್ರಾಬ್ಲಮ್ ಆದ್ರೆ ಫ್ರೆಂಡ್ಸ್ ಹತ್ರನೋ ಇಲ್ಲ ಮನೆಯವ್ರ ಹತ್ರನೋ ಹೇಳ್ಕೊ. ಹೀಗ್ ದಡ್ಡಿ ತರ ಇದ್ರೆ ಹುಡುಗಿ ಆದವಳಿಗೆ ಧೈರ್ಯ, ಎಚ್ಚರಿಕೆ ಎರಡೂ ಇರ್ಬೇಕು, ಗೊತ್ತಾಯ್ತಾ? ಬಾ. ನೀನು ನೋಡಬೇಕು ಅಂತ ನಾನೇ ರೂಮಿಗೆ ಬರ್ತಿದ್ದೆ. ಸ್ವಲ್ಪ ಮಾತಾಡಬೇಕಾಗಿತ್ತು. ನೀನು ಅರ್ಜೆಂಟ್ ಕೆಲಸ ಇಲ್ಲ ತಾನೆ? ಹಾಗೇನಿಲ್ಲ ಮಾವ, ಜಸ್ಟ್ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾರೆ. ಫ್ರೆಂಡ್ಸು ಯಾವಾಗಲೂ ಫ್ರೆಂಡ್ಸ್ ಮನೆಗೆ ಹೋಗು. ಒಂದು ಕೆಲಸ ಹುಡುಕ್ಬಾರ್ದಾ? ಮದುವೆ ಆಗ್ತಿದ್ಯಾ, ಹೆಂಡ್ತಿ ನಿಂಗೋಸ್ ಆಗ್ತೀಯಾ? ನಾಳೆ ಖರ್ಚಿಗೆ ನಾನೇ ಕೊಡ್ಬೇಕಾ? ಒತ್ತಾಯ ಮಾಡಿ ಮದುವೆ ಮಾಡಿಸ್ತಿರೋದು ನೀವೇ ತಾನೆ? ಜಗತ್ತು ಬಿಟ್ಟ ನೋಡೋ ಪಶುಪತಿ. ಏನೇ ನೀನು? ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಾನಿದ್ದೀನಿ, ಅವನು ಸುಮ್ಮನೆ ಇದ್ದಾನೆ. ಅವನು ತೆಗೆದು ಬಿಟ್ಟ ಅಂದ್ರೆ ಅಂತ ನಿನಗಂದ್ರೆ? ಬೆಳೆದಿರೋ ಮಕ್ಕಳನ್ನ ಸ್ನೇಹಿತರ ಥರ ನೋಡಬೇಕು ಅಂತ ಎಷ್ಟು ಸಲ ಹೇಳಿದ್ದೀನಿ. ಅಲ್ಲ ಬಾವ, ಕೆಲ್ಸಕ್ಕೆ ಹೋಗು, ಜವಾಬ್ದಾರಿ ತಗೋ ಅಂತ ಹೇಳೋದು ತಪ್ಪ? ನನಗೆ ಅಷ್ಟು ಅಧಿಕಾರ ಇಲ್ವಾ? ಜವಾಬ್ದಾರಿ ಅನ್ನೋದು ತಾನಾಗೆ ಬರಬೇಕು, ಇನ್ನೊಬ್ರು ಹೇಳ್ಕೊಡೋದಲ್ಲ. ಸರಿ, ನಾನು ಹೊರಡ್ಲಾ? ಬೇರೆ ಏನಾದರೂ ಹೇಳೋದಿದೆಯಾ? ಹೇಳೋದಿದ್ದೆ ಜಯಂತ್, ಅದಕ್ಕೆ ನಾನೇ ನಿನ್ನ ರೂಮಿಗೆ ಬರ್ತಾ ಇದ್ದಿದ್ದು. ಬಾವ ಹೇಳಿದ್ಮೇಲಾದ್ರೂ ಸರಿಯಾಗಿ ನಡ್ಕೋ. ಪಶುಪತಿ, ಜಯಂತ್, ಇನ್ಮೇಲಾದ್ರೂ ಸ್ವಲ್ಪ ಸೀರಿಯಸ್ ಆಗಿರೋದನ್ನು ಕಲ್ತು. ನಿನಗೆ ಮಾತ್ರ ಅಲ್ಲ, ಈ ಮನೆ ಗೌರವದ ದೃಷ್ಟಿಯಿಂದ ನೀನು ಸೀರಿಯಸ್ ಆಗಿರೋದು ಅನಿವಾರ್ಯ. ಅಂದ್ರೆ ಚಾರುಗೆ ನಿನ್ ಕಂಡ್ರೆ ಇಷ್ಟ.
ಸಾಧ್ಯವಾದಷ್ಟು ಅವಳ ಜೊತೆಲಿರು. ಅವಳನ್ನ ನಗ್ನಗ್ತಾ ಇರೋ ಹಾಗೆ ನೋಡ್ಕೊ. ಅವಳು ಮನಸ್ಸು ನೋಯಿಸ್ಬೇಡ, ರೇಗಿಸ್ಬೇಡ, ಅಳಿಸ್ಬೇಡ. ನಗ್ನಗ್ತಾ ನೀನು ಇದ್ಬಿಡು ಅವಳ ಜೊತೆನಲ್ಲಿ. ನಿಮ್ಮಿಬ್ರಿಗೊಂದು ಮಾತು ಕೇಳಲ್ಲ. ಕೇಳ. ಸಾಯ್ತಿರೋಳನ್ನ ಮದುವೆ ಆಗು ಅಂತಿದ್ದೀರಲ್ಲ, ಇದು ಸರಿನಾ? ಜಯಂತ್, ಚಾರು ಸಾಯ್ತಾಳೆ ಅಂತ ನಿನ್ಗೆ ಯಾರು ಹೇಳಿದ್ದು? ಔಷಧಿ ಕೊಡ್ತಾ ಇದ್ದೀವಿ. ಔಷಧಿ ದೇಹಕ್ಕೆ ಕೊಡ್ತಾ ಇದ್ರು ಆ ಔಷಧಿ ಕೆಲಸ ಮಾಡಬೇಕು ಅಂದ್ರೆ ಮನಸ್ಸು ಗಟ್ಟಿಯಾಗಿರ್ಬೇಕು. ಮನಸ್ಸು ಉಲ್ಲಾಸದಿಂದಿದ್ರೆ ಔಷಧಿಗಿಂತ ಜಾಸ್ತಿ ಆ ಉಲ್ಲಾಸ ಪ್ರಭಾವ ಬೀರಿ ಅವಳು ಸುಧಾರಿಸ್ತಾಳೆ. ಹುಟ್ಟಿದ ಮೇಲೆ ಎಲ್ಲರೂ ಸಾಯಲೇಬೇಕು ಹಂಗಂತ ನೀನು ಯಾರನ್ನೂ ಮದುವೆ ಆಗಲ್ವಾ? ಜಯಂತ್, ಚಾರು ಭವಿಷ್ಯ ಈಗ ನಿನ್ನ ಕೈಲಿದೆ. ನಗನಗ್ತಾ ಮಾತಾಡಿಸ್ಕೊಂಡು ಅವಳು ಉಳಿಸ್ಕೋತೀಯೋ ಅಥವಾ ಅವಳು ಮನಸ್ಸನ್ನ ಘಾಸಿಗೊಳಿಸಿ ಕೊಂದು ಹಾಕ್ತೀಯೋ ನಿನಗೆ ಬಿಟ್ಟಿದ್ದು. ಆದರೆ ಒಂದಂತೂ ಸತ್ಯ, ಚಾರುಗೇನಾದರೂ ಹೆಚ್ಚು ಕಡಿಮೆ ಆದರೆ ಈ ಮನೆಯಲ್ಲಿ ಇರೋರು ಯಾರೂ ಜೀವಂತವಾಗಿರಲ್ಲ. ಕೇಳಿದ್ಯೇನೋ? ಸಾರಿ ಮಾವ, ನಿಮ್ಮ ಮನಸ್ಸಿಗೆ ನೋವಾಗಬೇಕು ಅಂತ ನಾನು ಈ ರೀತಿ ಮಾತಾಡಲಿಲ್ಲ. ನನ್ನಿಂದ ತಪ್ಪಾಗಿದ್ದರೆ ನನ್ನ ಕ್ಷಮಿಸ್ಬಿಡಿ. ಇನ್ನು ಮುಂದೆ ಚಾರು ಮನಸ್ಸಿಗೆ ನೋವಾಗ್ತಲೇ ಇರೋ ರೀತಿ ನಡ್ಕೋತೇನೆ. ನಿಮ್ಮ ನಂಬಿಕೆ ಉಳಿಸ್ತೇನೆ. ಪಶುಪತಿ ಭಾವ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಬಾ, ಬರ್ತೀನಿ. ಮ್ಯಾಮ್, ಹಲೋ ಮೇಘಾ ಮಯೂರಿ. ವೆರಿ ಗುಡ್. ನಿಮ್ಮ ಬಿಹೇವಿಯರು ನನಗೆ ತುಂಬಾ ಇಷ್ಟ ಆಯಿತು. ಮ್ಯಾಮ್ ಯಾವುದ್ರ ಬಗ್ಗೆ ಮಾತಾಡ್ತಾರೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಈಗ ತಾನೇ ಆ ಹುಡುಗರಿಗೆ ಧಮಕಿ ಹಾಕಿ ಕಳಿಸಿದ್ರಲ್ಲ, ನಾನು ಅದನ್ನು ನೋಡಿದೆ. ನಿಮ್ಮಿಬ್ಬರ ಧೈರ್ಯನ ಮೆಚ್ಕೋಬೇಕು. ಹುಡುಗಿರಂದ್ರೆ ನಿಮ್ಮ ಥರ ಇರಬೇಕು. ಇದು ಇಲ್ಲಿಗೆ ನಿಲ್ಬಾರ್ದು. ನಿಮ್ಮಿಬ್ಬರಲ್ಲಿ ಏನೋ ಒಂದು ಛಲ ಇದೆ, ಅದನ್ನು ನಾನು ಗಮನಿಸಿದ್ದೀನಿ. ಹೀಗೆ ಮುಂದುವರ್ಸ್ಕೊಂಡು ಹೋಗಿ. ಏನೇ ಆದರೂ ನನ್ನ ಸಪೋರ್ಟ್ ನಿಮ್ಮಿಬ್ಬರಿಗೂ ಇರುತ್ತೆ. ಓಕೆ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಖಂಡಿತ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಯು ನೀಡ್ ಎನಿ ಹೆಲ್ಪ್, ಜಸ್ಟ್ ಸೀ ಮೀ. ಓಕೆ ಮ್ಯಾಮ್. ಜೇನ್,
ಬನ್ನಿ ಹೊರಗಡೆ ಹೋಗ್ಬಿಟ್ಟು ಬರೋಣ. ಹೊರಗಡೆನಾ? ಯಾಕೆ? ಹೊರಗಡೆ ಕರೆದಾಗ ಯಾಕೆ ಏನು ಅಂತ ಕೇಳಬಾರ್ದು, ಮಜಾ ಇರಲ್ಲ. ನನಗಂತ ಮಜಾ ಬೇಕಾಗಿಲ್ಲ. ನಾನೇನು ಹನಿಮೂನ್ಗೆ ಹೋಗೋಣ ಅನ್ನ? ಅದಕ್ಕಿನ್ನೂ ಟೈಮ್ ಇದೆ. ನಮ್ಮ ಮದುವೆಗೆ ಒಂದಷ್ಟು ಪರ್ಚೇಸ್ ಮಾಡಬೇಕು, ಒಡವೆಗಳು ತಗೋಬೇಕು. ಬನ್ನಿ ಹೋಗ್ಬಿಟ್ಟು ಬರೋಣ. ನೋಡು, ಅದೆಲ್ಲ ನಂಗೆ ಗೊತ್ತಾಗಲ್ಲ. ಬೇರೆ ಯಾರನ್ನಾದ್ರೂ ಕರ್ಕೊಂಡು ಹೋಗು. ಏನ್ ನೀವು ಬೇರೆ ಯಾರನ್ನೋ ಕರ್ಕೊಂಡು ಹೋಗು ಅಂತೀರಲ್ಲ, ತಪ್ಪು ತಪ್ಪು. ಬೇರೆ ಅಂದ್ರೆ ಮೇಘನ್ನೋ ಮಯೂರನ್ನೋ ಕರ್ಕೊಂಡು ಹೋಗು. ಇಲ್ಲ, ನನ್ನ ತಾಯಿನ ಕರ್ಕೊಂಡು ಹೋಗು, ಕಂಪ್ನಿ ಸಿಗತ್ತೆ. ಏನ್ ನೀವು ಖುಷಿಯಾಗಿ ಮಾತಾಡಕ್ ಬಂದ್ರೆ ರೇಗ್ತಿರಲ್ಲ, ಹೀಗೆಲ್ಲ ಮಾತಾಡ್ಬೇಡಿ, ನಂಗೆ ಬೇಜಾರಾಗುತ್ತೆ. ಏನಾಯ್ತು ಮಚಾರು? ನೋಡಿ ದೊಡ್ಡಪ್ಪ, ಹೊರಗಡೆ ಹೋಗ್ಬಿಟ್ಟು ಬರೋಣ ಬನ್ನಿ ಅಂದ್ರೆ ರೇಗ್ತಿದ್ದಾರೆ. ಯಾಕೋ ಜಯಂತ, ಯಾಕಾಗದೆ? ದೊಡ್ಡಪ್ಪ, ಮೇಘ ಮಯೂರಿ ಕಾಲೇಜ್ಗೆ ಹೋಗಿದ್ದಾರೆ. ಇನ್ನು ಅತ್ತೆ ಅವ್ರ ಕೆಲ್ಸದಲ್ಲಿ ಬ್ಯುಸಿ ಇರ್ತಾರೆ. ಮದ್ವೆಗೆ ಪರ್ಚೇಸ್ ಮಾಡ್ಬೇಕು, ಬನ್ನಿ ಹೋಗ್ಬಿಟ್ಟು ಬರೋಣ ಅಂದ್ರೆ ಬರಲ್ಲ ಅಂತಿದ್ದಾರೆ. ಚಾರು, ಗಂಡ್ಸಲ್ವೇನಮ್ಮ? ಹೆಣ್ಣು ಮಗು ಒಂದ್ಸರಿ ಕರೆದ ತಕ್ಷಣ ಒಪ್ಕೊಂಡ್ಬಿಟ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಬಿಡುತ್ತಲ್ಲ. ಒಂದ್ 2-3 ಸರಿ ಬಲವಂತ ಮಾಡ್ಲಿ ಅಂತ. ನೋಡು, ಕಳ್ಳ ಹೇಗ್ ನಗ್ತಿದ್ದಾನೆ ಆ ಕಡೆ ತಿರ್ಕೊಂಡು. ಹೊಟ್ಬನ್ನಿ, ಹೋಗ್ಪ ಜಯಂತ. ವಿಶ್ವನಾಥ್ ಅವರೇ, ಇವರಿಬ್ಬರು ಹೀಗೆ ಕಿತ್ತಾಡ್ತಾ ಇರೋದನ್ನು ನೋಡಿದ್ರೆ ಯಾಕೋ ಭಯ ಆಗ್ತಾ ಇದೆ. ಮದುವೆ ಆದ್ಮೇಲೂ ಹೀಗೆ ಮುಂದುವರೆದ್ರೆ ನಮ್ಮ ಚಾರು ಕಷ್ಟ ಆಗತ್ತಲ್ವಾ? ಇಲ್ಲಮ್ಮ, ಹಾಗಾಗಕ್ಕೆ ಸಾಧ್ಯ ಇಲ್ಲ. ಒಂದ್ಸಲ ಅವರಿಬ್ಬರು ಮದುವೆ ಕೊನೆ ಹಂತದಲ್ಲಿ ಮುರಿದು ಬಿತ್ತಲ್ಲ, ಹಾಗಾಗಿ ಅವರಿಬ್ಬರ ಮಧ್ಯೆ ಇನ್ನೂ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ. ಮುಂದಕ್ಕೆ ಸರಿ ಹೋಗುತ್ತೆ. ಆದರೂ ಜಯಂತ ನಮ್ಮ ಚಾರು ಬಗ್ಗೆ ಕೇರ್ ತಗೋತಾನೆ ಇಲ್ಲ ಅನಿಸ್ತಾ ಇದೆ. ಪ್ರಸಾದ್ ಅವರೇ, ನೀವು ರುಕ್ಮಿಣಿಯವ್ರ ಬಗ್ಗೆ ಗಮನ ಹರಿಸಿದ್ದು ಮದುವೆ ಆದಮೇಲೆ ತಾನೆ. ಅದಕ್ಕೆ ಮುಂಚೆ ಅವ್ರು ಬೇಕು ಬೇಡಗಳನ್ನ ನೋಡ್ತಿದ್ರ. ಮದುವೆ ಆದಮೇಲೆ ನಾನು, ನನ್ನದು, ನಮ್ಮ ಸಂಸಾರ ಅಂತ ಎಲ್ರಿಗೂ ಬರುತ್ತೆ. ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ಇದೇನದ್ಗೆ ಆಗ್ಲೇ ಕೆಲಸ ಶುರು ಮಾಡ್ಕೊಂಡ್ಬಿಟ್ರಾ? ಹೂನಮ್ಮ, ನನ್ನ ಒಂದು ಮಾತು ಕರಿಬಾರ್ದಿತ್ತು ಅದಕ್ಕೆ. ನೀವಿನ್ನೂ ಅಡುಗೆ ಮಾಡ್ತಿದ್ದೀರಾ ಅಂತ ನಾನು ರೂಮಲ್ಲೇ ಬಟ್ಟೆಗಳನ್ನ ಮಾಡಿಸ್ತಿದ್ದೆ. ಪರವಾಗಿಲ್ಲ ಬಿಡು, ಮದುವೆ ಮನೆ ಎಲ್ಲ ಕ್ಲೀನಾಗಿರಬೇಕು ಅಂತ ಬೇಗ ಬೇಗ ಶುರು ಮಾಡ್ಕೊಂಡ್ರೆ ತಾನೆ ಅಂತ ಶುರು ಹಚ್ಕೊಂಡ್ಬಿಟ್ಟೆ. ಸರಿ ಸರಿ. ಅದಕ್ಕೆ ನಾನೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಳಲ್ವಾ? ಏನಮ್ಮ? ಅದು ಮದುವೆ ಮನೆ ಹೆಚ್ಚು ಕೆಲಸ ಇರುತ್ತೆ. ಮದುವೆ ಮುಗಿಯೋ ತನಕ ನಾವು ಯಾಕೆ ಒಬ್ಬರನ್ನ ಕೆಲಸದವ್ರನ್ನ ಇಟ್ಕೋಬಾರ್ದು? ಅಯ್ಯೋ, ನಮ್ಮನೆ ಸಾಮಾನು ಎಲ್ಲೆಲ್ಲಿ ಏನೇನು ಇರುತ್ತೆ, ಹೇಗೆ ಕ್ಲೀನ್ ಮಾಡಬೇಕು ಅಂತ ನಮಗೆ ಗೊತ್ತಿರುತ್ತೆ. ಸುಮ್ಮನೆ ನಾವು ಅವ್ರನ್ನ ಇಟ್ಕೊಂಡು ಅವ್ರನ್ನ ಕಾಯ್ಕೊಂಡಿರೋ ಬದಲು ನಾವೇ ಮಾಡ್ಕೊಂಡ್ಬಿಡ್ಬೋದಲ್ವಾ? ಅದು ಸರಿ. ಅದಕ್ಕೆ ಮನೇಲೀಗ ನಾವಿಬ್ಬರೇ, ಸಿಂಧು ಬೇರೆ ಬೆಂಗಳೂರಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಹೇಳಿದೆ ಅಷ್ಟೇ. ಮಕ್ಕಳು ಬಂದಮೇಲೆ ಹೊರಗಡೆ ಕೆಲಸ ಎಲ್ಲ ಅವ್ರು ಮಾಡ್ಕೋತಾರೆ, ನಾವಿಷ್ಟು ನೋಡ್ಕೊಂಡ್ರೆ ಆಯಿತು ಅಷ್ಟೇ. ಬೇಗ ಶುರು ಹಚ್ಕೊಳ್ಳೋಣ. ಸರಿ, ಇದೆಲ್ಲ ನೀರಿಗೆ ಹಾಕ್ಬಿಡ್ಲಾ? ಹಾಂ. ಏನು ಸೊಳ್ಳೆ ಬೆಬ್ಬೆ, ಅವಾಗಲೇ ಇಬ್ರು ಬಂದು ಅಂತ ಅರಿಯಾಕೊತಿದ್ದೆ. ಈಗ ನಮ್ಮ ಗ್ಯಾಂಗ್ ಬಂದಿದೆ, ಅರಿಯಾಕೊ ನೋಡೋದ? ಏಯ್, ಇದೆಲ್ಲ ನಮ್ಗೇನ್ ಹೊಸ್ತಲ್ಲ. ಮೊದ್ಲು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೊಳ್ಳಿ. ನೀವೇನ್ ಮೋನಾಲಿಸ್ ತುಂಡು ಮರ್ಯಾದೆ ಕೊಡಕ್ಕೆ? ಮೊದ್ಲು ಮಾತಾಡೋದನ್ನ ಕಲ್ತ್ಕೋ. ಇವತ್ತು ಇಷ್ಟು ಜನ ಕರ್ಕೊಂಡ್ ಬಂದಿದ್ಯಾ, ನಾವ್ ಮನ್ಸ್ ಮಾಡಿದ್ರೆ ಇಡೀ ಕಾಲೇಜ್ ಕರ್ಕೊಂಡ್ ಬರ್ತೀವಿ. ಏನು ಕಾಲೇಜ್ ಅವ್ರನ್ನ ಕರ್ಕೋಬತ್ತೀಯ? ಇರೋ ಸೊಳ್ಳೆ ಹತ್ರ ಇದ್ದಿ ಕಾಲೇಜ್ನೆಲ್ಲ ಕರ್ಕೋಬತ್ತೀಯ? ನೋಡೋಣ, ಕರ್ಕಬಾ. ಏ ಬುಲ್ಬುಲ್, ಕರ್ಕಬಾ.
ಏನ್ ಮಾಡ್ತೀಯಾ? ಏನ್ ಮಾಡ್ತೀನಾ? ತಪ್ಪಿಸ್ಕೊಂಡ್ವಿ. ಇಷ್ಟು ದಿನ ಇದು ಬ್ಯಾಗಲ್ಲಿ ಹಾಗೆ ಇತ್ತು, ಇವತ್ತು ಯೂಸ್ ಆಯ್ತು ನೋಡು. ಇದನ್ನ ಏನು ಅಂತ ಯೋಚನೆ ಮಾಡ್ತಿರ್ಬೇಕಲ್ಲ. ಪೆಪ್ಪರ್ ಸ್ಪ್ರೇ. ನೀವು ಇದನ್ನೆಲ್ಲ ಕೊಂಡ್ಕೊಳ್ಳಿ, ಸೆಲ್ಫ್ ಡಿಫೆನ್ಸ್ಗೆ ಅಂತ ಇರೋದಿದು. ಸರಿ ಬನ್ನಿ, ಕ್ಲಾಸಿಗೆ ಲೇಟ್ ಆಯ್ತು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈ ಮನೆಯಲ್ಲಿ ಇರೋರು ಯಾರು ಜೀವಂತ